ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಅಹಂ ಪ್ರೇಮಾಸ್ಮಿ. ನನ್ ಕಂದ. ಈ ಫಿಲ್ಮ್ ನ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ, ಸಂಕಲನ, ನಿರ್ಮಾಪಕ ಮತ್ತೆ ನಿರ್ದೇಶನ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ರವಿಚಂದ್ರನ್ ಸರ್ ಡೈರೆಕ್ಟ್ ಮಾಡ್ಯಾರ ಅಂದ್ಮ್ಯಾಗ ಅದೇನ್ ತುಟಿನೋ ಸುಲ್ದಿರೋ ರಸಬಾಳೆ ಹಣ್ಣು. ಈ ಫಿಲ್ಮ್ ನಾಗ ಹೀರೋ ಬಾಲಾಜಿ, ರವಿ ಸರ್ ತಮ್ಮ. ಇದು ಇಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ನಮ್ ಹೀರೋ ನಿದ್ಗಳ್ನಾಗ ಕನ್ವರ್ಸ್ತಿರ್ತಾನ. ಪ್ರೀತಿ ಬೇಡ ಬೇಡ, ಪ್ರೀತಿ ಬೇಡ, ಪ್ರೀತಿ ನಮ್ಮಂತ ಬಡವರಿಗಲ್ಲ. ಅಣ್ಣನ್ ಮನಿ ಬಾಳ ಡಿಫ್ರೆಂಟ್ ಐತಿ. ನಿದ್ದಿಗಣ್ಣಾಗ ಚಂಬ್ ಹೊಸಿತಿದ್ದಂಗ ಅದು ಡೈರೆಕ್ಟ್ ಆಗಿ ಹೊರಗ ಹೋಗತಿ. ಇನ್ನು ಮನಿ ಗ್ವಾಡ್ಯಾಗ ನೋಡ್ರಿ ಎಂತ ದೊಡ್ಡ ತೂತ್ ಐತಿ. ನೆಕ್ಸ್ಟ್ ನಮ್ ಹೀರೋ ರವಿ ಸರ್ ಜೊತೆಗೆ ಮಾತಾಡ್ತಾನ. ಬಟ್ ರವಿ ಸರ್ ಈ ಫಿಲ್ಮ್ ಫುಲ್ ಬರೀ ಕತ್ಲಾಗ ಇರ್ತಾರ. ಸಂಜನಾ ಐ ಲವ್ ಯು ಸಂಜನಾ, ಸಂಜನಾ ಐ ಲವ್ ಯು ಸಂಜನಾ. ಅಯ್ಯೋ, ನಿನ್ನ ಪ್ರೀತಿಯಾಗಿ ಬೆಳೆಸ್ತೀನಿ ಅಂತ ರವಿ ಸರ್ ಅಂದ್ರ ನಾನ್ ಬೀಳಲ್ಲ ಅಂತ ನಮ್ ಹೀರೋ ಅಂತಾನ. ಏನೇ ಆಗ್ಲಿ ನಾನಂತೂ ಪ್ರೀತಿಗೆ ಬೀಳಲ್ಲ. ಹಿಂಗ ಹೇಳವ್ರೆ ಮೊದ್ಲು ನನ್ ಬಲೆಗೆ ಬೀಳೋದು. ಸಡನ್ ಆಗಿ ಇಬ್ರು ಖಡ್ಗ ತೆಗೆದು ಫೈಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಬಟ್ ಸ್ವಲ್ಪ ಹೊತ್ತಿಗಿನ ಮುಂಚೆ ಡೈಲಾಗ್ಸ್ ಹೊಡ್ಯಾಕರ ಇವ್ರು ಇಬ್ರು ಕೈಯಾಗೂ ಖಡ್ಗ ಇರ್ಲಿಲ್ಲ. ಆಮೇಲೆ ಗೊತ್ತಾಕತಿ ಇದು ಕನ್ಸು ಅಂತ. ಓ ಅದಕ್ಕ ಖಡ್ಗಗಳು ಸಡನ್ ಆಗಿ ಬಂದ್ವು. ನನ್ ಕಂದ. ಅಣ್ಣ ತನ್ನಷ್ಟಿಗೆ ತಾನ ನೀರ್ ಹಾಕೊಂಡು ಎದಾಳ್ತಾನ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನಮ್ ಹೀರೋ ಒಬ್ಬೊಬ್ಬನ ಮಾತಾಡ್ಕೊಂತ ಬಾಕ್ಸಿಂಗ್ ಮಾಡ್ತಿರ್ತಾನ. ಈ ವಯಸ್ಸಿಗೆ ಬಂದ್ಮೇಲೆ ಪ್ರೀತಿಲ್ ಬೀಳ್ಲೇಬೇಕಾ? ನಾನ್ ಬೀಳಲ್ಲ. ನೆಕ್ಸ್ಟ್ ನಮ್ ಹೀರೋಯಿನ್ ಎಂಟ್ರಿ ಆಕತಿ. ಎಲ್ರು ಬಾತ್ರೂಮ್ ನಾಗ ನೀರ್ ಹಾಕೊಂಡ್ ಸ್ನಾನ ಮಾಡಿದ್ರ ನಮ್ ಹೀರೋಯಿನ್ ಮ್ಯಾಗಝಿನ್ ಗಳನ್ನ ಹಾಕೊಂಡ್ ಸ್ನಾನ ಮಾಡ್ತಾಳ. ಈ ಕರ್ಮನ ಅಮ್ಮ ಬಂದು ನೋಡಿದಾಗ ಅಕ್ಕ ನೋಡ್ರಿ ಏನಂತಾಳ. ಈಗ ಹೊರಗ್ ಬರ್ತೀಯಾ ಇಲ್ಲ ಇರ್ತೀಯಾ? ಡ್ಯಾಡಿ 10 ಗಂಟೆಗೆ ಹೊಸ ಬಟ್ಟೆ ತಂದ್ರೆ ಸರಿ, ಇಲ್ಲ ಅಂದ್ರೆ ಹೀಗೆ ಬಂದ್ರೆ ಓಕೆನಾ? ಇದಾ ಮಾತ್ನ ರಿಯಲ್ ಲೈಫ್ ನಾಗ ಯಾವ್ದಾದ್ರು ಹುಡುಗಿ ಅವ್ರ ಅಮ್ಮಗ್ ಅಂದಿದ್ರ ಬಗ್ಗಿಸ್ಕೊಂಡ್ ಹೊಡಿತೀವಿ. ಈ ಕಡೆ ಸೈಡ್ ನಮ್ ಹೀರೋ ಸಣ್ಣ ವಯಸ್ಸಿನಾಗ ಅವನನ್ನ ಬಿಟ್ಟು ಹೋಗಿರೋ ಪೇರೆಂಟ್ಸ್ ಗೆ ಪೂಜೆ ಮಾಡ್ತಿರ್ತಾನ. ಬಟ್ ಅಣ್ಣ ಅವ್ರನ್ನ ನೋಡ್ರಲ್ಲ, ಸೊ ಅದಕ್ಕೋಸ್ಕರ ಖಾಲಿ ಫೋಟೋ ಪೂಜೆ ಮಾಡ್ತಾನ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ಫಿಲಿಮು ಎಷ್ಟ್ರ ಮಟ್ಟಿಗೆ ಅನ್ರಿಯಲಿಸ್ಟಿಕ್ ಐತ್ ನೋಡ್ರಿ. ಹೀರೋ ಮನೆಯಿಂದ ಹೊರಗಡೆ ಬರ್ತಿದ್ದಂಗ ಹುಡುಗಿಯರ್ ಪ್ರಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಐ ಲವ್ ಯು, ಐ ಲವ್ ಯು, ಲವ್ ಯು. ಅಯ್ಯೋ ಪ್ರೀತ್ಸಲ್ವಾ, ಪ್ರೀತ್ಸಲ್ವಾ. ಹಾಯ್ ಈಶ್ವರ್, ಐ ಲವ್ ಯು. 23 ವರ್ಷ ಆಯ್ತು ನಾನ್ ಮನೆಯಿಂದ ಹೊರಗೆ ಹೋಗತ್ತಿ. ಇವತ್ತವರೆಗೂ ಒಂದ್ ಹುಡುಗಿನೂ ಪ್ರಪೋಸ್ ಮಾಡಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದ್ರಂತ ಕಿತ್ತೋಗಿರೋ ಕಾಲೇಜು ಯಾವ್ದು ಇಲ್ಲ. ನೀವ ನೋಡ್ರಿ, ಸ್ಟೂಡೆಂಟ್ಸ್ ಓದೋದ್ ಬಿಟ್ಟು ಡ್ಯಾನ್ಸ್ ಮಾಡ್ತಾರ. LKG ಮಕ್ಕಳು ಹಾಕ್ಯಾನ ಅಂತ ಬ್ಯಾಗ್ ನ ಹಾಕ್ಯಂತಾರ. ಇನ್ನು ಲೆಕ್ಚರ್ಸ್ ಗಳಿಗಂತೂ ಸೀರಿಯಸ್ನೆಸ್ ಇಲ್ಲ. ಹೀರೋಯಿನ್ ಪರ್ಸ್ ನ ಸಣ್ಣ ಮಕ್ಕಳು ತರ ತಿರುಗಿ ಅಂತ ಬರಕರ ಅದನ್ನ ಒಬ್ನು ತಗೊಂಡು ಎಸ್ಕೇಪ್ ಹಾಕಾನ. ಅಲ್ಲೇ ಇದ್ದದ್ ನಮ್ ಹೀರೋ ಕರಿಷ್ಮಾ ಬೈಕ್ ತಗೊಂಡೋಗಿ ಪರ್ಸ್ ನ ವಾಪಸ್ ತಗೊಂಡ್ ಕೊಟ್ಟಾಗ ನಮ್ ಹೀರೋಯಿನ್ ಫುಲ್ ಇಂಪ್ರೆಸ್ ಆಕಳ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ನಮ್ ಹೀರೋಯಿನ್ ಹಾಡ್ ಹೇಳಿದ್ ಹೊಡ್ತಕ್ಕ ಇಡೀ ಕಾಲೇಜ್ ತಿರುಗಿ ನೋಡ್ತತಿ. ಇನ್ನೇನು ಎಲ್ರು ಸೆಕೆಂಡ್ ಡ್ಯಾನ್ಸ್ ಮಾಡ್ತಾರ. ಇದಕ್ಕಲ್ಲ ಕಾಲೇಜಿಗೆ ಹೋಗೋದು. ಇದು ಇಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾಮಿನಿ ಮೇಡಮ್ ಸೆಕ್ಸಾಲಜಿ ಸಬ್ಜೆಕ್ಟ್ ತಗೊಂತಾರ. ನಾವು ಕಾಲೇಜ್ನಾಗ ಇದ್ದಾಗ ಯಾಕೆ ಈ ಸಬ್ಜೆಕ್ಟ್ ಇರ್ಲಿಲ್ಲ? ಕೂಲ್ ಡೌನ್, ಕೂಲ್ ಡೌನ್. ಮೇಡಮ್ ಮ್ಯಾಗ ವಿಲನ್ ಗಳು ರಾಕೆಟ್ ಹೊಸ್ದು ಹೀರೋ ಮ್ಯಾಗ ಹಾಕಿ ಅವನನ್ನ ಕ್ಲಾಸ್ ಇಂದ ಹೊರಗ್ ಕಳಿಸ್ತಾರ. ಅಣ್ಣ ಕ್ಲಾಸ್ ಇಂದ ಹೊರಗ್ ಬರಕರ ಹೀರೋಯಿನ್ ಸಣ್ಣ ಮಕ್ಕಳ ತರ ಬಾಲ್ ಆಡ್ಕೆ ಅಂತ ಅವನ ಅಪೋಸಿಟ್ ಬರ್ತಿರ್ತಾಳ. ಅಣ್ಣ ಆ ಬಾಲ್ ಓದಿತಿದ್ದಂಗ ಅದು ಹಾಕಿ ಬಾಲಿಗೆ ಬಿದ್ಬಿಡ್ತತಿ. ಏನಾತು ಅಂತ ಕೇಳಕ ಕಾಲೇಜಿನ ಲೆಕ್ಚರ್ಸ್ ಮತ್ ಸ್ಟೂಡೆಂಟ್ಸ್ ಸಡನ್ ಆಗಿ ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರ. ಅವನು ನಾನೇನು ಮಾಡಿಲ್ಲ ಸರ್. ಬಾಲು ಬ್ಯಾಸ್ಕೆಟ್ ಬಾಲ್. ಇವ್ರಿಗೆ ಮಾಡಕ್ ಕೆಲ್ಸ ಇಲ್ ಬಿಡು. ಎಲ್ರು ಕ್ಯಾಂಟೀನ್ ನಾಗ ಇದ್ದಾಗ ಅಕ್ಕ ನೋಡ್ರಿ ಏನ್ ಮಾಡ್ತಾಳ. ಮೇಡಮ್ ಹತ್ರ ಸುಳ್ಳು ಹೇಳಿ ಇವನನ್ನ ಕ್ಲಾಸ್ ಇಂದ ಹೊರಗ್ ಹಾಕಿದ್ಕ ಅಣ್ಣ ಅವ್ರಿಗೆ ಹೊಡಿತಾನ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಈ ಫೈಟ್ ನಾಗ ನಮ್ ಹೀರೋ ಕೋಕೋ ಕೋಲಾ ಕುಡಿಯಕರ ವಿಲನ್ ಎಷ್ಟು ಹೊಡೆದ್ರು ಮಿಸ್ ಕಾಡಲ್ಲ. ನೆಕ್ಸ್ಟ್ ಇವರೆಲ್ಲ ಮಿಸ್ ಹತ್ರ ಬಂದು ತಪ್ಪು ಒಪ್ಕೊಂಡ್ಮ್ಯಾಗ ನಮ್ ಹೀರೋ ಹೇಳ್ತಾನ, ನೀವು ಹೋಗುಂದಾಗ ಹೋಗೋದಕ್ಕೆ, ಬಾಂದಾಗ ಬರೋದಕ್ಕೆ ನಾನು ಏನ್ ಅನ್ಕೊಂಡಿದ್ದೀರಾ? ನೀವು ಹಿಂಗ ಮಾತಾಡ್ತಿದ್ರ ಟೀಚರ್ಸ್ ಜೊತೆಗೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹೀರೋಯಿನ್ ಕಾರಿಗೆ ನಮ್ ಹೀರೋನ ಅಡ್ಡ ಹೋಗಿ ಅದ್ರ ಹವಾ ಬಿಡ್ತಾನ. ಹವಾ ಬಿಟ್ರು ಇವ್ರ ಯಾರು ಸಿಟ್ಟ ಆಗಲ್ಲ. ಡ್ರೈವರ್ ನಡಿ. ಅಕ್ಕ ಕಾರಿನ ಡೋರ್ ನ ಕ್ಲೋಸ್ ಮಾಡ್ಕೊಳ್ಳಿಲ್ದಂಗ ಹೋಗ್ತಾಳ. ನನ್ ಕಂದ. ಮನಿಗ್ ಬರ್ತದಂಗ ಹೀರೋಯಿನ್ ಅಪ್ಪ ಅಮ್ಮ ನೋಡ್ರಿ ಮಗಳ ಜೊತೆಗೆ ಎಷ್ಟು ಓಪನ್ ಆಗಿ ಮಾತಾಡ್ತಾರ. ಅವನು ಪಂಚರ್ ಮಾಡ್ಬಿಟ್ಟು ಏನನ್ನ ಟೈರ್ನ ನಾನೆಲ್ಲೋ
ಪಂಚರ್ ಮಾಡ್ದ ಅನ್ಕೊಂಡೆ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ದಿನ ಹೀರೋ ಮತ್ತೆ ಹೀರೋಯಿನ್ ಲೈಬ್ರರಿಯಾಗ ಬುಕ್ಕಿಗೋಸ್ಕರ ಹೊಡೆದಾಡ್ತಿರ್ತಾರ. ಮತ್ತೊಂದ್ ದಿನ ಹೀರೋಯಿನ್ ಕಾಲೇಜಿಗೆ ಬಂದಾಗ ಆಕಿ ಟೈರ್ ಹವಾನ ಆಕೆ ಬಿಟ್ಕಂತಾಳ. ನೀನೇನ್ ಪಂಚರ್ ಮಾಡೋದು, ನಾನೇ ಮಾಡಾಯ್ತು. ಇಷ್ಟೇ ತಾನೇ ನೀನ್ ಮಾಡ್ತಾ ಇದ್ದಿದ್ದು? ಅಣ್ಣ ಬಾಲ್ ತಗೊಂಡು ಹೀರೋಯಿನ್ ಬ್ಯಾಕಿಗೆ ಹೊಡಿತಿದ್ದಂಗ ಎಲ್ರು ಯೂಸ್ಲೆಸ್ ಪಂಚಾಯತಿ ಮಾಡಕ್ ಅಲ್ಲಿಗೆ ಬಂದ್ಬಿಡ್ತಾರ. ಏನಾಯ್ತು? ಅಂತದೇನೇ ಮಾಡ್ದೆ ಕಿರ್ಚ್ಕೊಳ್ಳೋಂಥದ್ದು? ಅದು ನಾನೇನು ಮಾಡಿಲ್ಲ ಸರ್. ನೆಕ್ಸ್ಟ್ ಅಕ್ಕುಗ ಯಾರ ಬ್ಯಾಕಿಗೆ ಹೊಡೆದು ಹೋಗ್ತಾರ. ನಮ್ ಹೀರೋ ಕರಿಷ್ಮಾ ಗಾಡಿ ತಗೊಂಡು ಅವನನ್ನ ಚೇಸ್ ಮಾಡಿ ಹೊಡಿತಾನ. ಇದರಿಂದ ನಮ್ ಹೀರೋಯಿನ್ ಇಂಪ್ರೆಸ್ ಆಗಿ ಮನಿಗ್ ಬಂದು ಅವ್ರ ಅಮ್ಮನ ಹತ್ರ ಹೇಳ್ತಾಳ, ಅವರು ನಿಮ್ಮ ಅಪ್ಪ ಕಣೆ. ಈ ಕಡೆ ಸೈಡು ನಮ್ ಹೀರೋ ಲವ್ ಲೈಫ್ ಮ್ಯಾಗ ಅಕ್ಕಪಕ್ಕದ ಮನೆಯವರೆಲ್ಲ ಇಂಟ್ರೆಸ್ಟ್ ತೋರಿಸ್ತಿರ್ತಾರ. ಈಶ್ವರ್, ನೀನ್ ಪ್ರೀತಿಲ್ ಬೀಳದೆ ಇದ್ರು ತೊಂದ್ರೆ ಕೊಡ್ತೀಯಾ? ನೀನ್ ಪ್ರೀತಿಗೆ ಬಿದ್ರು ತೊಂದ್ರೆ ಕೊಡ್ತೀಯಾ? ಆ ಬೈಕ್ ಹುಡುಗ ಯಾರು ಅಂತ ಅಕ್ಕ ಇಡೀ ಕಾಲೇಜ್ ತುಂಬಾ ಕೇಳ್ಕೊಂತ ಹೋಗ್ತಾಳ. ಇನ್ನೇನು ಇಡೀ ಕಾಲೇಜ್ ನವರೆಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾರ. ಈ ಸಾಂಗ್ ನಾಗ ಅಕ್ಕ ಇಡೀ ಕಾಲೇಜಿಗೆ 5 ಕಂಡೀಷನ್ ಹಾಕ್ತಾಳ. ಈಕಿ ಹಾಕಿರೋ ಕಂಡೀಷನ್ ಬಗ್ಗೆ ಟೀಚರ್ಸ್ ಗೊತ್ತಾಗ್ತಿದ್ದಂಗ ಆಕಿನ ಕಾಲೇಜಿಂದ ಡಿಬಾರ್ ಮಾಡೋದ್ ಬಿಟ್ಟು ಆಕಿನ ಕರ್ಸಿ ಇವ್ರೇನ್ ಅಂತಾರ ನೋಡ್ರಿ. ಸಪೋಸ್ ನಿನ್ ಕಂಡೀಷನ್ ನಾನ್ ಪಾಸ್ ಮಾಡಿದ್ರಿ ಓಕೆನಾ? ಒಬ್ಬ ಬಡವ ನಿಮ್ ಕಂಡೀಷನ್ ಎಲ್ಲ ಪಾಸ್ ಮಾಡಿದ್ರೆ ಓಕೆನಾ? ಯಾರಾದ್ರೂ ಓಕೆನಾ? ನಾನಾದ್ರೆ ಸುಮ್ನೆ ಕೂತ್ಕೊಳ್ರಿ. ನಿಮ್ಮಪ್ಪ ಆದ್ರೂನು ಓಕೆ. ಇವ್ರ ಕಾಲೇಜ್ ಅಂತೂ ಉದ್ದಾರ ಆಗಲ್ ಬಿಡು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಈಕಿ ಹಾಕಿರೋ ಕಂಡೀಷನ್ಸ್ ಬಗ್ಗೆ ಅಪ್ಪ ಅಮ್ಮ ಗೊತ್ತಾಗ್ತಿದ್ದಂಗ ಈಕಿಗೆ ಬೈಯೋದು ಹೊಡೆಯೋದ್ ಬಿಟ್ಟು ಇವರಿಬ್ರು ಹೆಂಗ ಚೈಲ್ಡ್ ತರ ಆಡ್ತಾರ ನೋಡ್ರಿ. ಇವಳಿಗೆ ಮುತ್ತು ಕೊಟ್ರು ಪರವಾಗಿಲ್ವಾ? ಪರವಾಗಿಲ್ಲ. ಮಚ್ಚೆ ನೋಡಿದ್ರು ಪರವಾಗಿಲ್ವಾ? ಪರವಾಗಿಲ್ಲ. ಶಿವ ಶಿವ, ಅಯ್ಯೋ ನನ್ ಮನೇಲಿ ಏನೆಲ್ಲ ನಡೀತಾ ಇದೆಯಪ್ಪ ನನ್ ಕಂದ. ನೆಕ್ಸ್ಟ್ ದಿನ ಅಕ್ಕ ಕಾಲೇಜಿಗೆ ಬಂದಾಗ ಇಡೀ ಕಾಲೇಜ್ ಆಕಿನ್ ತಿನ್ನಾರ್ ತರ ನೋಡ್ತಿರ್ತತಿ. ನಾನ್ ಎಡಿಟ್ ಮಾಡಿಲ್ಲ, ಫಿಲ್ಮ್ನಾಗ ಇರೋದ ಹಿಂಗೈತಿ. ನೆಕ್ಸ್ಟ್ ಅಣ್ಣ ತಲಿ ಓಡಿಸಿ ಫಸ್ಟ್ ಕಂಡೀಷನ್ ನ ಪಾಸ್ ಮಾಡ್ಬಿಡ್ತಾನ. ನೆಕ್ಸ್ಟ್ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಾರ. ಎಲ್ಲ ಕಾಲೇಜ್ನಾಗೂ ಬಾಯ್ಸ್ ಟಾಯ್ಲೆಟ್ ಮತ್ತೆ ಗರ್ಲ್ಸ್ ಟಾಯ್ಲೆಟ್ ಅಂತ ಬರ್ದಿದ್ರ, ಇವ್ರ ಕಾಲೇಜ್ನಾಗ ಟಾಯ್ಲೆಟ್ ಬಾಯ್ಸ್ ಅಂತ ಬರ್ದೈತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೆಕ್ಸ್ಟ್ ನಮ್ ಹೀರೋ ಹೀರೋಯಿನ್ ಮನಿಗ್ ಬಂದು ಆಕಿ ಮಚ್ಚಿ ನೋಡ್ತಾನ. ನಮ್ ಹೀರೋ ಹೀರೋಯಿನ್ ಅಪ್ಪನ್ನ ಕಟ್ಟೆ ಹಾಕಿ ಅಮ್ಮ ಮತ್ತೆ ಮಗಳ ಜೊತೆಗೆ ಅತಿಥಿಯಾಗಿದ್ದು ಅವ್ರ ಜೊತೆಗೆ ಮಕ್ಕಂತಾನ. ಬೆಳಿಗ್ಗೆ ಇವ್ರಿಗಿದು ಗೊತ್ತಾಕತಿ. ಆದ್ರ ನಮ್ ಹೀರೋಯಿನ್ ಫುಲ್ ಇಂಪ್ರೆಸ್ ಆಗ್ಯಾಳ. ನೆಕ್ಸ್ಟ್ ಅಪ್ಪ ಮಗಳಿಗೂ ಜಗಳ ಹಾಕತಿ. ನಿಮ್ ಮಗಳನ್ನ ಪ್ರೀತಿಸೋನು ಕೊಡ್ತಿರೋ ಇಲ್ಲ ಸ್ಟೇಟಸ್ ಇರೋನು ಮಾಡ್ತಿರೋ? ಸ್ಟೇಟಸ್ ಇರೋನ್ಗೆ ಮಾರ್ತೀನಿ. ಕಾಲೇಜ್ ಡೇ ಇದ್ದಾಗ ಎಲ್ರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡ್ತಿರ್ತಾರ. ಇಲ್ಲಿ ನಮ್ ಹೀರೋ ಕರೆ ಕುದುರೆ ತಗೊಂಬರ್ತಾನ. ಎಲ್ರು ಕುದುರೆ ಕರ್ರಗ ಇರ್ತದ ಬಿಡು. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲ ಲೆಕ್ಚರ್ಸ್ ಮತ್ತೆ ಟೀಚರ್ಸ್ ಮುಂದೆ ಇವ್ರ ಪ್ರೇಮ ಪ್ರಸಂಗ ನಡಿತೈತಿ. ಅವರು ಮೈನರ್ ಅಲ್ಲ, ಮೇಜರ್. ಅದೇ ಟೈಮಿಗೆ ಹೀರೋಯಿನ್ ಅಪ್ಪನು ಅಲ್ಲಿಗೆ ಬಂದು ರೌಡಿಗಳನ್ನ ಹೀರೋ ಮ್ಯಾಗ್ ಬಿಟ್ಬಿಡ್ತಾನ. ಹೀರೋಯಿನ್ ಅವ್ರಪ್ಪ ಕರ್ಕೊಂಡು ಹೊಂಟಾಗ ಎಲ್ರು ಅವ್ರನ್ನ ತಡೆಯಕ್ ಟ್ರೈ ಮಾಡ್ತಾರ. ಬುಕ್ ಕೋಸ್ತು 100% ತಪ್ಪು ನಿಮ್ದೆ. ನಮ್ ಹೀರೋ ಒಂದೆರಡು ಡೈಲಾಗ್ ಹೊಡಿತಿದ್ದಂಗ ಹೀರೋಯಿನ್ ಅಪ್ಪ ಅವ್ರ ಮದ್ವಿಗೆ ಒಪ್ಕೊಂಡ್ಬಿಡ್ತಾನ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಹೀರೋ ಹೀರೋಯಿನ್ ಒಂದಾಗ್ತಿದ್ದಂಗ ಇಡೀ ಕಾಲೇಜ್ ಖುಷಿ ಪಟ್ಟು ಎಲ್ರು ಡ್ಯಾನ್ಸ್ ಮಾಡ್ತಾರ. ನಮ್ ಕಾಲೇಜ್ನಾಗ ಬರೇ ಒಂದ್ ಹುಡುಗಿನ ಮಾತಾಡ್ಸಿದ್ರ ನಾಯಿಗೆ ಹೊಡ್ದಂಗ್ ಹೊಡ್ಯಾರು. ಇಲ್ಲಿಗೆ ಹಾರ್ಸ್ ಪವರ್ ಟ್ಯಾಬ್ಲೆಟ್ ತರ ಇರೋ ಈ ಫಿಲಿಮು ಮುಗಿತೈತಿ. ಇಷ್ಟ ದಿನ ನೀವೆಲ್ಲರೂ ನನಗೆ ಮತ್ತು ನನ್ನ ವಿಡಿಯೋಸ್ಗಳಿಗೆ ಬರೋಬ್ಬರಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಮಾಡಿರೋಂಥ ಸಪೋರ್ಟ್ ಇಂದಾಗಿ ಇವತ್ತು ನಾನೊಂದು ಪಾಡ್ಕಾಸ್ಟ್ ನ ಕುತ್ಕೊಂಡು ಮಾತಾಡಂಗಾಗೈತಿ. ಒಂದ್ಸಲ ಆ ಪಾಡ್ಕಾಸ್ಟ್ ಇನ್ ಟ್ರೇಲರ್ ಹಾಕ್ತೀನಿ ನೋಡ್ರಿ. ರೆವಿನ್ಯೂ ನನಗೆ ಐಡಿಯಾ ಇದ್ದಿಲ್ಲ ಈ ಲೆವೆಲ್ ಬರ್ತದಂತ. ಆಮೇಲೆ ಅದೇನಾಯ್ತು ಸಡನ್ ಆಗಿ ಯೂಟ್ಯೂಬ್ ಎಲ್ಲ ವಿಡಿಯೋ ಡಿಲೀಟ್ ಮಾಡ್ಬಿಡ್ತೀವಿ. ಎಲ್ಲರ ಹತ್ರ ದುಡ್ಡು ಇಸ್ಕೊಂತಾರ ಫಸ್ಟ್. ಅದೇನ್ ಮಾಡ್ಯಾರ ಬಂದ್ರೆ ಎಲ್ರಿಗೂ ಅವಾರ್ಡ್ ಕೊಟ್ರ ಅವರು. ಇಲ್ಲ ನೋಡಿ ನಿಮ್ಗೆ ಲುಕ್ ಕೊಟ್ಲು. ಟಿಪಿಕಲ್ ಅಣ್ಣಗ ಕಾನ್ಫರೆನ್ಸ್ ಆಗಿ ಮಾತಾಡಿದಾಗ ಅವಾಗ ಅವಣ್ಣ ಹೇಳಿದ್ಮೇಲೆ ಸಮಾಧಾನ ಆಯ್ತು. ನಾಳೆ ಪೊಲೀಸ್ ಸ್ಟೇಷನ್ ಆನ್ಸರ್ ಕೊಡಕ್ ನೀನು ಕೇಸ್ ಹಾಕ್ತಿ. ದೊಡ್ಡ ಹೀರೋ ಮೂವಿ ರೋಸ್ಟ್ ಮಾಡಿ ಏನಾರ ಸೀನ್ ಆಗೈತೆ. ನೆಕ್ಸ್ಟ್ KGF 3 ನಾಗ ನಾನು ಅದೀನಿ. ನವೀನ್ ಶಂಕರ್ ಅವ್ರು ದಿನ GP ದಿನ ಕೊಡ್ತಾರ. ದಿನ 5,000 ರೂಪಾಯಿ ಕಸ್ತಾರ. ಅದೇ ಪೊಲೀಸ್ ಆಗಿದ್ರೆ ಇದನ್ನ ಮಾಡ್ತಿದ್ದಿಲ್ಲ. ಬಟ್ ನಾವು ಪೊಲೀಸ್ ಹಾಕಂತ ಇದ್ದು ಪೊಲೀಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೆ ಆಲ್ರೆಡಿ ಯೂಟ್ಯೂಬ್ ಬಿಟ್ಟು. ಈ ಒಂದು ಪಾಡ್ಕಾಸ್ಟ್ ನಾಗ ನಾನು ನನ್ನ ಹಿಸ್ಟ್ರಿ ಬಗ್ಗೆ ನನ್ನ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿನಿ. ಆ ಪಾಡ್ಕಾಸ್ಟ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್, ಕಮೆಂಟ್ ಸೆಕ್ಷನ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನಾಗ ಹಾಕಿರ್ತೀನಿ. ಅದ್ರ ಮ್ಯಾಗ ಕ್ಲಿಕ್ ಮಾಡಿ ಆ ಪಾಡ್ಕಾಸ್ಟ್ ನ ಕಂಪ್ಲೀಟ್ ಆಗಿ ನೋಡ್ರಿ. ಇಷ್ಟ ದಿನ ನೀವೆಲ್ಲರೂ ನನಗೆ ಮತ್ತೆ ನನ್ನ ವಿಡಿಯೋಸ್ ಗಳಿಗೆ ತೋರಿಸಿರಂತ ಪ್ರೀತಿನ ಆ ವಿಡಿಯೋ ಮೇಗೂ ತೋರಿಸ್ರಿ. ಸೊ ಬೇಸಿಕಲಿ ಹೇಳ್ಬೇಕಂದ್ರ ನನ್ನ ಬಗ್ಗೆ ಮತ್ತೆ ನಮ್ಮ 3 ಜಾತ್ರೆ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ರಿ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾಚಿಕ್ ಬರ್ತದ.
ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.